ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು SITಯ ಪ್ರಯತ್ನ ಇದೆ. ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂಥ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನ ಮಾಡ್ತೀವಿ. ಮತ್ತೆ ಏನು ಇವತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಏನು ಗೋರಿಗಳನ್ನ ಅಗಿಯದೆ ಏನು ತೊಂದರೆಯನ್ನು ಮಾಡದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿ ಇರತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಸಹ ಕೊಟ್ಟಿದ್ದೀವಿ. ತತ್ಕ್ಷಣ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಏನು ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಲ್ಲಿ ಇಲ್ಲೂ ಸಹ ಉತ್ಖನನ ಆಗಬೇಕು. ಯಾವುದೇ ರೀತಿಯಲ್ಲೂ ಸಹ ನಾವು ಹಿಂದೆ ಏನು ಹೋರಾಟ ಆಗ್ತಿದೆ ಮುಂದೆಯೂ ಸಹ ಅದೇ ರೀತಿಯಾದಂತಹ ಹೋರಾಟ ಆಗಿ ಇಡೀ ದತ್ತಪೀಠದ ಪರಿಸರ ಏನಿದೆ ಆ ಪರಿಸರ ಹಿಂದೂಗಳ ಪೀಠ. ಹಾಗಾಗಿ ಯಾವ ಈ ರೀತಿಯಾದಂತಹ ಅಕ್ರಮವಾಗಿ ಯಾವುದೇ ರೀತಿಯಾದಂತಹ ಯಾರು ಸಾಯಲಿಲ್ಲ ಅಂತ ಸಹ ಅದನ್ನು ಕಟ್ಟಿರ್ತಕ್ಕಂಥ ಗೋರಿಗಳ ಬಗ್ಗೆ ಪರಿಶೀಲನೆ ಆಗಬೇಕು ಮತ್ತೆ ಉತ್ಖನನ ಆಗಬೇಕು. ಮತ್ತೆ ಅಲ್ಲಿ ಯಾವ ರೀತಿಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ದಾಖಲೆಗಳನ್ನು ಇಟ್ಟಿದ್ದಾರೆ ಅದೇ ರೀತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರವನ್ನು ಆಗ್ರಹವನ್ನು ಮಾಡ್ತೀವಿ. ತತ್ಕ್ಷಣವೇ ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇದ್ರ ಬಗ್ಗೆನೂ ಸಹ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ಇಲ್ಲಿಗೂ ಸಹ ಒಂದು ವಿಶೇಷವಾದಂತಹ ತನಿಖೆ ತಂಡವನ್ನು ರಚನೆ ಮಾಡಿ ಉತ್ಖನನ ಮಾಡಬೇಕು. ಮತ್ತೆ ಹೊಸ ರೀತಿಯಂತ ಏನು ತಂತ್ರಜ್ಞಾನಗಳಿದೆ ಆ ರಡಾರ್ ಉಪಯೋಗವನ್ನು ಮಾಡಿ ಏನು ಇವತ್ತು ಯಾವುದೇ ರೀತಿಯಾದಂತಹ ಗೋರಿಗಳಿಗೆ ಹಾನಿಯಾಗದ ರೀತಿಯಲ್ಲಿ ಮಾಡಬೇಕು, ಉತ್ಖನನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಯಾವ ದತ್ತಾತ್ರೇಯರು ತಪಸ್ಸು ಮಾಡಿರತಕ್ಕಂತಹ ಏನು ದತ್ತಪೀಠದಲ್ಲಿ ಔದುಂಬರ ವೃಕ್ಷ ಇದೆ, ಔದುಂಬರ ವೃಕ್ಷದ ಕೆಳಗಡೆ 10-20 ಅಡಿಯ ಮಧ್ಯದಲ್ಲಿ 27 ಗೋರಿಗಳನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಹಲವು ಅನುಮಾನಗಳಿಗೆ ಹುಟ್ಟುತ್ತದೆ. ಹಾಗಾಗಿ ದಯವಿಟ್ಟು ರಾಜ್ಯ ಸರ್ಕಾರ ತತ್ಕ್ಷಣವೇ ಇಲ್ಲಿಗೂ ಸಹ ಒಂದು ತನಿಖೆಯ ತಂಡವನ್ನು ಕಳಿಸಿ ಉತ್ಖನನವನ್ನು ಮಾಡಬೇಕು. ಇರತಕ್ಕಂಥ ಗೋರಿಗಳ ಯಾರು ಸತ್ತಿದ್ರು ಮತ್ತೆ ಆ ದಾಖಲೆಗಳೇನು, ಗ್ರಾಮ ಪಂಚಾಯತಿಗಳಲ್ಲಿ ಯಾವ ದಾಖಲೆಗಳಿದೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಯಾವ ದಾಖಲೆಗಳಿದೆ ಅಂತ ಪರಿಶೀಲನೆ ಮಾಡಬೇಕು. ತತ್ಕ್ಷಣವೇ ಉತ್ಖನನ ಮಾಡಬೇಕು ದತ್ತಪೀಠದಲ್ಲೂ ಸಹ ಅಂತ ಆಗ್ರಹವನ್ನು ಮಾಡ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.